ಹಿಂದೂಗಳು ಸತ್ತೋಗ್ಬಿಟ್ರೆ ಡೆಲ್ಲಿನಲ್ಲಿ 5 ಲಕ್ಷ, ಮುಸ್ಲಿಂ ಡಾಕ್ಟರ್ ಸತ್ತಿದ್ರೆ 1 ಕೋಟಿ ಕೊಟ್ಟು ಸೆಕ್ಯುಲರ್ ಪಾರ್ಟಿ ಅವರದ್ದು 1 ಕೋಟಿ. ಇದು ಇವ್ರು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್. ಸುಮ್ಮನೆ ಕತೆ ಹೇಳ್ತಾ ಇದ್ದೀರಿ. ಒಂದು ನಿಮಿಷ ಸರ್, ನೀವು ಹೇಳೋದ್ರಲ್ಲ ಡಾಕ್ಟರ್ಗೆ 1 ಕೋಟಿ ಕೊಟ್ಟಿದ್ರೆ ಬನ್ನಿ ಕೊಟ್ಟಿಲ್ಲ ಮಾತಾಡಿ. ನನಗೆ ಏನ್ ಕನ್ಫ್ಯೂಸ್ ಅಂದ್ರೆ ಗೆಸ್ಟ್ ಈ ಕಡೆ ಇದಾರ ಅಂತ ಹೇಳಿ ಒಂದ್ ಕೆಲಸ ಮಾಡಿ ನೀವೇ ಈ ಕಡೆ ಬಂದ್ಬಿಡಿ, ಅವ್ರನ್ನ ಈ ಕಡೆ ಕೂರಿಸ್ಬಿಡೋಣ. ನಿಮ್ಮನ್ನ ರಿಪ್ರೆಸೆಂಟ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮನ್ನ ರಿಪ್ರೆಸೆಂಟ್ ಮಾಡ್ತಿದಾರೆ ತಾನೇ ಅವರೆಲ್ಲ. ನಿಮ್ಮ ಹತ್ರ ಕ್ವಶನ್ ಟೈಮ್ ಬಂದಾಗ ನೀವು ಕ್ವಶನ್ ಮಾಡಿ ಕೌಂಟರ್ ಮಾಡಿ, ಯಾರು ಬೇಡ ಅಂತಾರೆ. ಅವ್ರ ಕ್ವಶನ್ ನೀವು ಆನ್ಸರ್ ಕೇಳಿಸ್ಕೊಳ್ಳಿಲ್ಲ. ಒಂದ್ ನಿಮಿಷ ಕೂರ್ರಿ ಕುತ್ಕೊಳ್ಳಿ. ಒಂದ್ ನಿಮಿಷ ಕ್ವಶನ್ ಕೇಳಿ. ಈ ಕಡೆ ಒಬ್ರು ಕ್ವಶನ್ ಮಾಡ್ತಾರೆ. ನಮಸ್ತೆ. ಇಲ್ಲಿ ನೋಡಿ, ಇಲ್ಲಿ ಅಹಮದ್ ಅವರೇ, ಇದಕ್ ಮುಂಚೆ ಏನೋ ಮಾತಾಡ್ತಿದ್ರಲ್ಲ, ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ಮಾತಾಡ್ತಾ ಇದೀವಿ ಅಂದ್ಬಿಟ್ಟು ಅಂತ. ಮೊನ್ನೆ ಅಷ್ಟೊಂದು ಡೆಲ್ಲಿದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ವಾ, ಎಲ್ಲೋಗಿದ್ರಿ ನಿಮ್ ಪಕ್ಷ? ಅಲ್ಲ ರೆಕಾರ್ಡ್ ಹತ್ರ ಆಗಿತ್ತು. ಒಂದ್ ನಿಮಿಷ ನಿನ್ನ ಪ್ರಶ್ನೆ ಆಗಿಲ್ಲ. ಮಾತಾಡಿ, ಕ್ವಶನ್ ಮಾಡ್ತಿದಾರೆ ಅವರು. ಕ್ವಶನ್ ಮಾಡ್ತಿದ್ದೀರಿ. ಒಂದು ಎಲ್ಲಿ ಹೋಗಿದ್ರಿ ಅಂತ. ಒಂದು ಎರಡನೇದು, ಈಗ ತಿರ್ಪರಕೊಂಡ್ರಂ ಸುಬ್ರಹ್ಮಣ್ಯ ಸ್ವಾಮಿಗೆ 6 ಮನೆ ಇದೆ. ಒಂದು ತಿರ್ಚಂದೂರು, ಎರಡನೇದು ತಿರ್ಪರಕೊಂಡ್ರಂ ಅಲ್ಲಿ, ಸರಿನಾ? ಅದು ಇವಾಗ ದೀಪ ಹಚ್ತಾರ ಅಂತೇಳಿ ನೀವೆಲ್ಲ ಎಷ್ಟೋ ಜನ ಅಲ್ಲಿ ತಮಿಳ್ನಾಡು ಅಲ್ಲ, ನೀವು ಸ್ಟಾಲಿನ್ ಏನು ಕ್ವಶನ್ ಆಗ್ತಾ ಇಲ್ಲ. ನೀವು ಅಲ್ಲ, ಸ್ಟಾಲಿನ್ ಏನು ಕ್ವಶನ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವ್ರು ಸೇರ್ಸ್ಕೊಂತಿಲ್ಲ ಅಂತೇಳಿ ಸ್ಟಾಲಿನ್ ಹತ್ರ ಏನಾದ್ರು ಕೈ ತೋರಿಸೋ ಪ್ಲಾನ್ ಇದೆಯಾ ನಿಮ್ದು ನೆಕ್ಸ್ಟ್ ಎಲೆಕ್ಷನ್ಗೆ? ಸರಿನಾ? ಅದಾಯ್ತು. ಈಗ ತಮಿಳ್ನಾಡು, ನೆಕ್ಸ್ಟ್ ಏನಾದ್ರು ಕೇರಳದಲ್ಲಿ ಈಗ ಮಕರ ವೆಳ್ಕೊಂತ ಆಚರಿಸ್ತಾರೆ. ಅಲ್ಲೇನಾದ್ರೂ ಇದೇ ತರ ಒಂದು ಘಟನೆ ಆದಾಗ ಹಿಂದೆ ಸರಿತೀರಾ ಇಲ್ಲ ಮುಂದೆ ಹೋಗಿ ಮಾತಾಡ್ತೀರಾ? ಅಲ್ಲ, ನೀವು ಹಿಂದೂ ಅಂತ ಹೇಳ್ತಾ ಇದೀರಾ. ಮೋಸ್ಟ್ಲಿ ಬಹುಶಃ ನಿಮ್ ಹೆಸರು ಚೇಂಜ್ ಮಾಡ್ಕೊಬೇಕಂತ ಅನ್ಸುತ್ತೆ. ನಾನು ಹಿಂದೂ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ, ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರೆ ನೀವು. ಒಂದು ರಾಜಕೀಯ ಪಕ್ಷ ನೋಡಿ, ಒಂದು ಪ್ರಾದೇಶಿಕ ಪಕ್ಷಗಳಲ್ಲಿ, ಈಗ ತಮಿಳುನಾಡು ಪ್ರಾದೇಶಿಕ ಪಕ್ಷ ಆಳ್ತಿರೋದಲ್ವಪ್ಪ ಡಿಎಂಕೆ, ಅವರಿಗೆ ಆಪೋಸಿಷನ್ ಎಐಡಿಎಂಕೆ ಇದೆ. ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಆ ಪ್ರಾದೇಶಿಕ ಪಕ್ಷದ ಒಳಗೆ ಹೋಗಿ ಒಂದು ಪಕ್ಷಗಳನ್ನ ಒಡೆದು ಮಾಡುವಂತದ್ದು ನಿಮ್ಮ ಬಿಜೆಪಿ ಸರ್ಕಾರಗಳು. ಮಹಾರಾಷ್ಟ್ರ, ಬಿಹಾರ್, ಯುಪಿ, ನಾನು ಕೊಡ್ತೀನಿ ಉತ್ತರ. ರಾಜಕೀಯ ಎಲೆಕ್ಷನ್ಗಳ ಸಮಯದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಪಾಪ ಹೋಗಿ ಒಡೆದು ಮನೆ ಕಟ್ಟುವಂತ ಕೆಲಸ ಜೆಡಿಎಸ್ ಪಕ್ಷ. ಇವತ್ತು ಬನ್ನಿ, ಜೆಡಿಎಸ್ ಪಕ್ಷ ಕರ್ನಾಟಕದಲ್ಲಿ ಕಂಪ್ಲೀಟ್ ಮುಳುಗಿಸ್ಬಿಟ್ಟಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಈ ದೇಶದಲ್ಲಿ ಏನ್ ನಡೆದ್ರು ಎಲ್ಲದಕ್ಕೂ ಕೊಟ್ಟು ಬರ್ತಾ ಇದ್ರು ಮುಖ ತರ್ಸಕ. ಈಗ ಸೋಗಯ ಏಜಹ ಆಗ್ಬಿಡ್ತು. ಒಂದು ಎರಡನೇದು ಬಾಂಬ್ ಇವರೆಲ್ಲ ಯಾಕೆ ತರ್ತಾರೆ? ನಿಮ್ಮೆಲ್ಲ ಗಲಾಟೆ ಮಾಡಕ್ಕೆ ನಿಮ್ಗೆಲ್ರಪ್ಪ ಸಂಬಂಧ? ನಿಮ್ಗೆ ಸಂಬಂಧ ಕುತ್ಕೊಳ್ರಪ್ಪ. ಬಾಂಬ್ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ MG ರೋಡ್ ಅಲ್ಲಿ ಪ್ರೊಟೆಸ್ಟ್ ಮಾಡುವ ಇವರು ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ನೀವೆಲ್ಲ ಹೋಗಿದ್ರಿ? ಎಲ್ಲಾದ್ರೂ ಪ್ರೊಟೆಸ್ಟ್ ಮಾಡಿದಾಗ ಪ್ರಶ್ನೆ ಕೇಳಿ. ಆಯ್ತು, ನಿಮ್ಮ ಸಮಯ ಆಯ್ತು. ಓಕೆ, ಹರಿರಾಮ್ ಅವರಿಗೆ ಒಂದು ಕ್ವಶನ್ ಇದೆ ಇಲ್ಲಿ. ಸ್ವಾಮಿನಾಥನ್ ಅವರು ಒಂದು ಆದೇಶ ಕೊಟ್ಟರು ದೀಪಾಚೆ ಅಂತ, ಅದನ್ನು ಸರ್ಕಾರ ಮಾಡಲಿಲ್ಲ. ಇಂಪ್ಲಿಮೆಂಟ್ ಅವ್ರ ಮೇಲೆ ತಂದ್ರು. ಆದ್ರೆ ಅದು ಹೈಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕಾಗಿತ್ತು. ಹೈಕೋರ್ಟ್ ಯಾಕೆ ಆದೇಶ ಕೊಡ್ಲಿಲ್ಲ ಈ ವಿಷಯದಲ್ಲಿ? ಇನ್ನೊಂದು ಕ್ವಶನ್, ಅವ್ರು ಉಷಾ ಮೇಡಮ್ ಅವ್ರಷ್ಟೆಲ್ಲ ಮಾತಾಡ್ತಾರಲ್ಲ, ಇವ್ರ ಪಕ್ಷನೇ ಖಾಲಿಸ್ತಾನ್ಗಳ ಜೊತೆಗಿದ್ದವರು, ಫೋರ್ಟ್ ಫೌಂಡೇಶನ್ ಅವ್ರ ಜೊತೆಗೆ. ಇವ್ರು ಏನ್ ಮಾತಾಡ್ತಾರೆ? ಇವ್ರ ದೇಶದ್ರೋಹಿ ಪಕ್ಷ ಇವ್ರದ್ದು. ಇವ್ರು ಏನ್ ದೇಶದ ಬಗ್ಗೆ ಮಾತಾಡ್ತಾರೆ ಇವರು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು. ಒಂದೇನಂತ ಹೇಳಿದ್ರೆ, ಒಂದು ಕೋರ್ಟಿನ ಆದೇಶವನ್ನ
ಉಲ್ಲಂಘನೆ ಮಾಡದಂತ ಸಂದರ್ಭದಲ್ಲಿ ಅದು ಕಂಟೆಂಪ್ಟ್ ಆಗ್ತದೆ. ಸೊ ಕಂಟೆಂಪ್ಟ್ ಆಗ್ತದೆ, ಹಾಗಾಗಿ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಒಂದು ಯಾರು ಪಾರ್ಟಿ ಇದ್ದಾರೆ, ಯಾರು ಆ ಕೇಸಲ್ಲಿ ಪಾರ್ಟಿ ಇದೆ, ಅವರು ಕೋರ್ಟ್ ಕಂಟೆಂಪ್ಟ್ಗೆ ಹೋಗ್ಬೋದಾಗಿತ್ತು. ನನಗೆ ಗೊತ್ತಿಲ್ಲ ಅಲ್ಲಿ ಕಂಟೆಂಪ್ಟ್ ಹೋಗಿದಾರೆ ಏನೋ ಗೊತ್ತಿಲ್ಲ, ಬಟ್ ಕಂಟೆಂಪ್ಟ್ಗೆ ಹೋಗ್ಬೇಕು. ಕಂಟೆಂಪ್ಟ್ಗೆ ಹೋಗ್ಬೇಕು. ಕಂಟೆಂಪ್ಟ್ ಆಯ್ತು ಅಂತ ಹೇಳಿದ್ರೆ ಆ ಆರ್ಡರ್ ಮತ್ತು ಜಾರಿ ಮಾಡುವ ಪ್ರಕ್ರಿಯೆಯೊಳಗೆ ಯಾರದನ್ನ ಮಾಡಿಲ್ಲ ಅಥವಾ ಯಾರು ಅಡ್ಡಿ ಇದ್ದಾರೆ ಅವರು ಕೋರ್ಟ್ ಅವ್ರ ಮೇಲೆ ಒಂದು ಆಕ್ಷನ್ ಏನ್ ಬೇಕೋ ಅದು ಲೀಗಲ್ ಆಗಿ ತಗೋಬಹುದು. ಒಂದು. ಮತ್ತೆ ಎರಡನೇದು ನಾನು ಹೇಳಬಯಸ್ತಿರೋದು ಏನಂದ್ರೆ, ತಮಾಷೆ ಏನಂದ್ರೆ ಇಲ್ಲಿ ಎಲ್ಲರೂ ರಾಜಕೀಯ ಮಾಡ್ತಾರೆ ಅಂತೇಳಿ ಬಿಜೆಪಿ ಅವ್ರನ್ನ ಆಮ್ ಆದ್ಮಿ ಅವ್ರನ್ನ ಅವರು ಎಲ್ಲರೂ ಅಂದ್ರೆ ತಮಾಷೆ ಏನಂದ್ರೆ ಎಲ್ಲರೂ ರಾಜಕೀಯ ಮಾತಾಡ್ತಾ ಇರೋದು. ಯಾರು ಕೂಡ ಇಶ್ಯೂ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಎಲ್ಲ ಬರೀ ರಾಜಕೀಯನೇ. ಏನೋ ಬಿಜೆಪಿ ಅವರು ಆ ಪ್ರಕರಣ ನಾನು ಹೆಂಗೆ ಓಟಾಗಿ ಕನ್ವರ್ಟ್ ಮಾಡ್ಕೋಬೇಕು, ಆಮ್ ಆದ್ಮಿ ಅವರು ಇದನ್ನ ನಾನು ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು, ಕಾಂಗ್ರೆಸ್ ನವರು ಇದನ್ನ ಓಟ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು. ನಾನು ಹೇಳ್ಬಿಡ್ತೀನಿ. ಆಮೇಲೆ ಪ್ರಶ್ನೆ ಈಗ ಕಾಂಗ್ರೆಸ್ನವರು ಕೂಡ ಇದನ್ನ ನಾನು ಓಟ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು, ಡಿಎಂಕೆ ಅವರು ಇದನ್ನ ಹೆಂಗ ಓಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಮಾತಾಡ್ತಾ ಇದ್ದಾರೆ ಹೊರತು ಇದರಲ್ಲಿ ಬಹಳ ದೊಡ್ಡ ಬಹಳ ಸೀರಿಯಸ್ ಕನ್ಸರ್ನ್ ಇದೆ. ಏನಂತ ಹೇಳಿದ್ರೆ, ಹೇಗೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಅನ್ನುವ ಹೆಸರಿನಲ್ಲಿ ಒಂದು ರೀತಿ ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿದ್ರು, ಸಂವಿಧಾನದಲ್ಲಿ ಎಷ್ಟು ಅಮೆಂಡ್ಮೆಂಟ್ಗಳನ್ನು ತಂದ್ರು ಅಂದ್ರೆ ಅದು ಇಡೀ ಸಂವಿಧಾನವನ್ನ ಒಂಥರ ಡೈಲ್ಯೂಟ್ ಮಾಡಕ್ ಬಿಟ್ರು. ಇವತ್ತು ಏನು ಈ ನ್ಯಾಯಮೂರ್ತಿಗಳ ಸಂಬಂಧಪಟ್ಟಂತೆ ಇಂಪೀಚ್ಮೆಂಟ್ ಪ್ರಾಸೆಸ್ ಇದೆಯಲ್ಲ, ಇದು ಕೂಡ ಅಷ್ಟೇ. ನಾಳೆ ಬರುವ ಯಾವುದೇ ತೀರ್ಪುಗಳು, ಎಲ್ಲಾ ತೀರ್ಪುಗಳಿಗೂ ನಂಗೆ ಇಷ್ಟ ಇಲ್ಲ ಅಂತ ಇಂಪೀಚ್ಮೆಂಟ್ ಅಂತ ಹೋಗ್ತಾ ಇದ್ರೆ ಮತ್ತೆ ಇನ್ನೊಂದು ಬಹಳ ಮುಖ್ಯ, ಇಂಪೀಚ್ಮೆಂಟ್ ಹೋಗುವಂತದ್ದು ಯಾವಾಗ? ಇದು ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಉದಾಹರಣೆಗೆ ನಾನು ಒಂದೇ ಹೇಳ್ತೀನಿ ಎಕ್ಸಾಂಪಲ್, ಕಾಂಗ್ರೆಸ್ನವರು. ಯಾಕಂದ್ರೆ ಕಾಂಗ್ರೆಸ್ನವರು ಯಾವಾಗಲೂ ನಾನು ದಲಿತ ಪರ ಅಂತ ಹೇಳುವಂತವ್ರು, ನಾವು ಸಾಮಾನ್ಯ ಬಡವರ ಪರ ಅಂತ ಹೇಳುವಂತವ್ರು. ಇವತ್ತು ಇದಕ್ಕೆ ಏನೋ ಇಂಪೀಚ್ಮೆಂಟ್ಗೆ ಅವರು ಸೈನ್ ಮಾಡಿದ್ದಾರೆ. ಯಾಕಂದ್ರೆ ಲೋಕಸಭಾದಲ್ಲಿ 100 ಜನ, ರಾಜ್ಯಸಭಾ 50 ಜನ ಇದ್ದಾಗ ಮಾತ್ರ ಅದು ಇಂಪೀಚ್ಮೆಂಟ್ಗೆ ಹೋಗೋದು, ಇಲ್ಲಾಂದ್ರೆ ಹೋಗೋದಿಲ್ಲ. ಅದು ಸೈನ್ ಮಾಡಿದ್ದಾರೆ ಇವರು ಕೂಡ. ನನಗೆ ಬಹಳ ತಮಾಷೆ ನಗು ಅನ್ಸೋದು ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ PTCL ಆಕ್ಟ್ ಅಂತ ಒಂದಿದೆ. ಅಂದ್ರೆ ದಲಿತರಿಗೆ ಸರ್ಕಾರ ಜಮೀನು ಕೊಟ್ರೆ ಅದನ್ನ ಮಾರಾಟ ಮಾಡಬೇಕಾದ್ರೆ ಒಂದಿಷ್ಟು ಕಂಡೀಷನ್ಸ್ ಇದಾವೆ, ಅದನ್ನ ಫುಲ್ಫಿಲ್ ಮಾಡ್ಕೊಂಡೇ ಮಾರ್ಬೇಕು ಅದನ್ನ. ಆದರೆ ಇಲ್ಲಿಯವರೆಗೂ ಕೂಡ ಯಾವ ಕಂಡೀಷನ್ಸ್ ಅನ್ನು ಫುಲ್ಫಿಲ್ ಮಾಡ್ದೇನೆ ಅವರ ಬಡತನವನ್ನ ಬಂಡವಾಳ ಮಾಡಿಕೊಂಡು ಒಂಥರ ಬಿಡಿಗಾಸಿಗೆ ಅಂತದ್ದು ಜಮೀನುಗಳನ್ನು ತಗೊಂಡಿದ್ದಾರೆ. ಅದರ ವಿರುದ್ಧವಾಗಿ ಏನಾಯ್ತು ಅಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂತು, ನೆಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣ ಅಂತ ಹೇಳ್ತಾರೆ. ಆ ತೀರ್ಪು ಏನಪ್ಪ ಹೇಳ್ತು ಅಂದ್ರೆ, ಈ ಉದಾಹರಣೆಗೆ ನಮ್ಮ ತಾತನ ಜಮೀನು ಯಾರೋ ಕೊಂಡ್ಕೊಂಡಿದ್ದಾರೆ, ಮೋಸ ಮಾಡಿ ತಗೊಂಡಿದ್ದಾರೆ. ನಮ್ಮ ತಾತನಿಗೆ ವಿದ್ಯೆ ಇರಲಿಲ್ಲ, ನಮ್ಮ ಅಪ್ಪನಿಗೆ ವಿದ್ಯೆ ಇರಲಿಲ್ಲ, ಮತ್ತೆ ಅವ್ರಿಗೆ PTCL ಆಕ್ಟ್ ಇದೆ ಅಂತ ಗೊತ್ತಿಲ್ಲ. ಈಗ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ ಕಾನೂನು, ನನಗೆ ಗೊತ್ತಾದ ಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ. ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ ಗೊತ್ತಾ? ನೀವು ವಕೀಲರಲ್ವಾ? ಅದನ್ನ ಹೇಳ್ತಾ ಇರೋದು. ಈಗ ನಾನು ಓದ್ಕೊಂಡು ನನಗೆ ಗೊತ್ತಾಗಿದೆ, ಇದು ಕಾನೂನು ಉಲ್ಲಂಘನೆ ಆಗಿದೆ, ನಾನು ಇದನ್ನ ವಾಪಸ್ ಪಡ್ಕೋಬೇಕು ಅಂತ. ನಾನೀಗ ಕೋರ್ಟ್ಗೆ ಹೋದ್ರೆ PTCL ಒಂದು ಇಟ್ಸ್ ಎ ಸ್ಪೆಷಲ್ ಆಕ್ಟ್, ಅದಕ್ಕೆ ಆರ್ಡಿನರಿ ಕಂಡೀಷನ್ಸ್ ಅಪ್ಲೈ ಆಗಲ್ಲ ಅದಕ್ಕೆ. ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತು, ಏನಪ್ಪಾ ಅಂದ್ರೆ, ನೀವು ಯಾವಾಗಂದ್ರೆ ಅವಾಗ ಕೋರ್ಟ್ಗೆ ಹೋಗಕ್ಕಾಗಲ್ಲ, ಇಷ್ಟು ಕಾಲಮಿತಿ ಒಳಗೆ. ಅದ್ರಲ್ಲಿ ಇಲ್ಲ, PTCL ಆಕ್ಟ್ ಅಲ್ಲಿ ಕಾಲಮಿತಿ ಇಲ್ಲ. ರೀಸನಬಲ್ ಟೈಮ್, ವಾಟ್ ಇಸ್ ದಟ್ ರೀಸನಬಲ್ ಟೈಮ್? ಹೇಳೋದಿಲ್ಲ ಅವ್ರು ಎಷ್ಟು ರೀಸನಬಲ್ ಟೈಮ್ ಅಂತ. ಅದು ಜಡ್ಜ್ ಮೇಲೆ ಬಿಟ್ಟಿರೋದು. ಇದು ಯಾವಾಗ ಗೊತ್ತಾಗಿದ್ದು? ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇವತ್ತು ಇಂಪೀಚ್ಮೆಂಟ್ಗೆ ಸೈನ್ ಮಾಡೋರು, ಇದು ಜಡ್ಜ್ಮೆಂಟ್ ಕೊಟ್ಟಾಗ ರಿವ್ಯೂ ಪಿಟಿಷನ್ ಹಾಕ್ಲಿಲ್ಲ ಇವರು. ದಲಿತರ ಬದುಕಿಗೆ ಬೆಂಕಿ ಇಟ್ಟಿದೆ ಈ ಜಡ್ಜ್ಮೆಂಟ್. ಇದನ್ನ ರಿವ್ಯೂ ಮಾಡ್ರಿ ಅಂತೇಳಿ ಇವರು ಹಾಕ್ಲಿಲ್ಲ ಪಿಟಿಷನ್. ಆಕ್ಚುಲಿ ಇಂಪೀಚ್ಮೆಂಟ್ ಹೋಗೋದಾಗಿತ್ತು. ಆ ಜಡ್ಜ್ ಆ ಆಕ್ಟ್ ವಿರುದ್ಧವಾಗಿ ಕಾನೂನು ಮಾಡಿದ್ದಾರೆ ಅಂತ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇಟ್ ಅಪ್ಲೈಸ್ ಟು ಇಂಪೀಚ್ಮೆಂಟ್. ಅಲ್ಲೂ ಅಂದ್ರೆ ಕಾಂಗ್ರೆಸ್ನವರು ಜನರ ಸಮಸ್ಯೆ ಅಂದ್ರೆ ಇದಕ್ಕಿಂತ ಏನಾಗುತ್ತಂದ್ರೆ, ದಲಿತರು ಬಿಡ್ರಿ, ಕಾಂಗ್ರೆಸ್ಗೆ ಬಿಟ್ಟಿಯಾಗಿ ಬಿದ್ದವ್ರು ಓಟ್ ಹಾಕ್ಬಿಡ್ತಾರೆ. ನಾವು ಪರ ಇದ್ರು ಓಟ್ ಹಾಕ್ತಾರೆ, ಇಲ್ಲದೆ ಇದ್ರು ಓಟ್ ಹಾಕ್ತಾರೆ. ಜಾಸ್ತಿ ಆಯ್ತಾ ಬಿಜೆಪಿ ಗುಮ್ಮ ತೋರಿಸ್ಬಿಡೋಣ, ಓಟ್ ಹಾಕ್ಸ್ಕೊಂಡ್ಬಿಡೋಣ. ಇದು ದಿಸ್ ಇಸ್ ದಿ ಕೇರ್ಲೆಸ್ನೆಸ್ ಮೈಂಡ್ ಆಫ್ ದಿ ಕಾಂಗ್ರೆಸ್. ಹಾಗಾಗಿ ಈ ಇಶ್ಯೂ ಕೂಡ ಅಷ್ಟೇ, ಇದು ಬಹಳ ಸೀರಿಯಸ್ ಇದೆ.